ಬರೀ 84,000 ರೂಪಾಯಿ ಕೊಡೋದ್ರಿಂದ ಏನೈತಲ್ಲ ಈ ಮೂರು ಮಷಿನ್ ಇರ್ತಾವ ನಿಮ್ಗೆ. ಇದು ಹಾಫ್ HP ರೊಟ್ಟಿ ಮಷಿನ್ ತಾಸಿಗೆ 600 ರಿಂದ 700 ರೊಟ್ಟಿ ಮಾಡ್ತದ. ಇದ್ರೊಳಗೆ ಪಾಪಡು ಮಾಡ್ಕೋಬಹುದು, ಬೇರೆ ಬಿಸ್ನೆಸ್ ಮಾಡ್ಕೋಬಹುದು. ಅದಕ್ಕೋಸ್ಕರ ಇದು ಹೆಲ್ಪ್ ಆಗೋದು ಒಂದ್ 5 kg ಮಿಕ್ಸರ್ ಎಲ್ಲ ಹಿಟ್ ಕಲ್ಸ್ಕೊಡ್ತದ. ಈ ಹಿಟ್ ರೆಡಿ ಮಾಡ್ತಕ್ಕಂತ 1 HP ಒಂದು ಗಿರ್ನಿ ಏನ್ ಪೊಲರೈಸರ್ ಅಂತಲ್ಲ ಇದು ಬಂದ್ಬಿಟ್ಟು ನಿಮ್ಗ 1 HP ಒಳಗ ಫುಲ್ಲಿ ಆಟೋಮೆಟಿಕ್ ಅಂತ ಹೇಳಿ ಫುಲ್ ಮುಂದೊಂದು ಪ್ಲೇಟ್ ಇರ್ತದ. ನಿಮ್ಗೆ ಎಲ್ಲ ರೊಟ್ಟಿ ಬೀಳಕ್ 1 HP ಇದೆ. ಫುಲ್ ಎಲ್ಲ ಆಟೋಮೆಟಿಕ್ ಇರ್ತದ ನಿಮ್ಗಿದೆ. ಇದ್ರ ಜೊತೆ 5 kg ಮಿಕ್ಸರ್ ಆಗ್ಲಿ 2 HP ಪೊಲರೈಸರ್ ಆಗ್ಲಿ ಇವೆಲ್ಲ ನಿಮ್ಗೆ ಬರೀ 1,40,000 ರೂಪಾಯಿ ಒಳಗೆ ಸಿಗ್ತದೆ. ಈ ಸೆಟಪ್ ಏನೈತಲ್ಲ 1 HP ಸೆಮಿ ಆಟೋಮೆಟಿಕ್ ಅಂತ ಹೇಳಿ ಇದ್ರ ಮುಂದ್ ನೋಡ್ಬೋದು ನೀವು, ಪ್ಲೇಟ್ ಇರಂಗಿಲ್ಲ. ಇದು 1,45,000 ರೂಪಾಯಿ ಇದನ್ನ ಕೊಟ್ರೆ 1 HP ಒಳಗೆ ಸೆಮಿ ಆಟೋಮೆಟಿಕ್ ಸಿಗ್ತದೆ ನಿಮ್ಗೆ. ಒಂದ್ ಮಷೀನು, ಆಮೇಲೆ ನಿಮ್ಗೆ 5 kg ಮಿಕ್ಸರ್ ಆಗಿರ್ಬೋದು, ಆಮೇಲೆ ಒಂದು 4 ಸೆಟ್ಟಿನ ಒಂದು ಒಲಿ ಆಗಿರ್ಬೋದು, 2 HP ಪೊಲರೈಸರ್. ಎಲ್ಲ ಕರ್ನಾಟಕ ರೈತರಿಗೆ ಏನ್ ಹೇಳ್ಬೇಕಂದ್ರೆ ಇಲ್ಲಿ ತೋರಿಸ್ತಾ ಇದೀನಿ ನಾನು. ಇಲ್ಲಿ ನೋಡ್ಬೋದು ಈ ತರ ಎಲ್ಲ ರೇಟ್ ಇದಾವ. ಆಮೇಲೆ ಈ ತರ 3 ಮಾಡೆಲ್ಸ್ ಏನಿದಾವ ನಮ್ಗೆ ಕೃಷಿ ಇಲಾಖೆ ಅಂತ ಆಗಿದಾವ. ನಿಮ್ಮ ಊರಿಗೆ ಸಮೀಪ ಇರ್ತಕ್ಕಂತ, ಆಮೇಲೆ ನಿಮ್ಗೆ ಸಂಬಂಧಪಟ್ಟಂತ ಕೃಷಿ ಇಲಾಖೆ ಅಂತ ನೀವೇನೈತಲ್ಲ ಸಬ್ಸಿಡಿ ತಗೋಬಹುದು. ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕು. ಇದ್ರ ಬಗ್ಗೆ ಏನಾದ್ರು ನಿಮ್ಗೆ ಏನಾದ್ರು ಜಾಸ್ತಿ ಇನ್ಫಾರ್ಮೇಶನ್ ಬೇಕಾಗಿದ್ರೆ ನಮ್ದು ಏನ್ ನಂದಿ ಫುಡ್ ಮಷೀನ್ ಏನ್ ನಂಬರ್ ಸಿಗ್ತಾವಲ್ಲ ಇವಾಗ ಕಾಂಟ್ಯಾಕ್ಟ್ ಮಾಡ್ರಿ. ಸೊ ಬೇರಿಂಗ್ಸ್ ಆಗ್ಲಿ, ಆಮೇಲೆ ಗೇರ್ ಬಾಕ್ಸ್ ಆಗ್ಲಿ, ಮೋಟರ್ಸ್ ಆಗ್ಲಿ, ಪ್ರತಿ ಇದ್ರೊಳಗೆ ಯಾವ್ದು ಮಷೀನ್ ಇದ್ರೊಳಗಿತ್ತಲ್ಲ ಆ ಮಷೀನ್ ಮಾತ್ರ ವಾರಂಟಿ ಒಳಗೆ ನಿಮ್ಗೆ 1 ವರ್ಷ ಇರ್ತದೆ. ಸರ್ ಬರೀ 84,000 ರೂಪಾಯಿ ಕೊಡೋದ್ರಿಂದ ಏನೈತಲ್ಲ ಈ ಮೂರು ಮಷೀನ್ ಏನ್ ಕಾಣ್ತದವಲ್ಲ ಇವು ಸಿಗ್ತಾವ ನಿಮ್ಗೆ. ಇದು ಹಾಫ್ HP ರೊಟ್ಟಿ ಮಷೀನ್ ತಾಸಿಗೆ 600 ರಿಂದ 700 ರೊಟ್ಟಿ ಮಾಡ್ತದೆ. ಇದ್ರೊಳಗೆ ಪಾಪಡು ಮಾಡ್ಕೋಬಹುದು, ಬೇರೆ ಬಿಸ್ನೆಸ್ ಮಾಡ್ಕೋಬಹುದು. ಅದಕ್ಕೋಸ್ಕರ ಇದು ಹೆಲ್ಪ್ ಆಗೋದು ಒಂದ್ 5 kg ಮಿಕ್ಸರ್ ಎಲ್ಲ ಹಿಟ್ ಕಲ್ಸ್ಕೊಡ್ತದ. ಈ ಹಿಟ್ ರೆಡಿ ಮಾಡ್ತಕ್ಕಂತ 1 HP ಒಂದು ಗಿರ್ನಿ ಏನ್ ಪೊಲರೈಸರ್ ಅಂತಲ್ಲ ಇವು ಮೂರು ಸಹ ನಿಮಗೆ ಬರೀ 84,000 ರೂಪಾಯಿ ಸಿಗ್ತಾವ. ಈ 84,000 ರೂಪಾಯಿ ಸಿಗ್ಬೇಕಂದ್ರೆ ನೀವೇನ್ ಮಾಡ್ಬೇಕು, ನಿಮ್ಮ ಸಮೀಪ ಇರ್ತಕ್ಕಂತ ನಿಮ್ ಕೃಷಿ ಇಲಾಖೆ ಹೋಗಿ ನಮಗೆ ಫೋನ್ ಮಾಡ್ಬಿಟ್ರೆ ಸಾಕು. ನೀವು ಡೈರೆಕ್ಟ್ ನಿಮ್ಗೆ ಕೃಷಿ ಸಹಾಯಧನದಿಂದ ನಿಮ್ಗೆ ಏನೈತಲ್ಲ 84,000 ರೂಪಾಯಿ ಸಿಗ್ತದೆ. ಅದ್ರದ್ದು ಅಪ್ಲಿಕೇಶನ್ ಆಮೇಲೆ ಅದೆಲ್ಲ ನಿಮ್ಗೆ ಏನ್ ಡೀಟೇಲ್ ಬೇಕಲ್ಲ ಅದೆಲ್ಲ ಹೇಳ್ತೇನೆ ನಿಮ್ಗೆ. ಬಹಳ ಈಸಿ ಇರ್ತದೆ. ಈ ಸೆಟಪ್ ಬಗ್ಗೆ ಇಲ್ಲಿ ಡೀಟೇಲ್ಸ್ ಎಲ್ಲ ತಿಳಿಸ್ಕೊಡಿ ಸರ್. ಯಾವ ತರ ಪ್ರೈಸ್ ಏನ ಸರ್? ಇದು ಬಂದ್ಬಿಟ್ಟು ನಿಮ್ಗೆ 1 HP ಒಳಗ ಫುಲ್ಲಿ ಆಟೋಮೆಟಿಕ್ ಅಂತ ಹೇಳಿ ಫುಲ್ ಮುಂದೊಂದು ಪ್ಲೇಟ್ ಇರ್ತದೆ. ನಿಮ್ಗೆ ಎಲ್ಲ ರೊಟ್ಟಿ ಬೀಳಕ್ 1 HP ಇದೆ. ಫುಲ್ ಎಲ್ಲ ಆಟೋಮೆಟಿಕ್ ಇರ್ತದೆ ನಿಮ್ಗಿದೆ. ಇದ್ರ ಜೊತೆ 5 kg ಮಿಕ್ಸರ್ ಆಗ್ಲಿ, 2 HP ಪೊಲರೈಸರ್ ಆಗ್ಲಿ ಇವೆಲ್ಲ ನಿಮ್ಗೆ ಬರೀ 1,40,000 ರೂಪಾಯಿ ಒಳಗೆ ಸಿಗ್ತದೆ. ಇದೆಲ್ಲ ಬರೀ 1,40,000 ರೂಪಾಯಿ. ಯಾವ ತರ ಕೊಡ್ತಾ ಇದೀರಾ ಸರ್? ಈ ಸೆಟಪ್ ಏನೈತಲ್ಲ 1 HP ಸೆಮಿ ಆಟೋಮೆಟಿಕ್ ಅಂತ ಹೇಳಿ ಇದ್ರ ಮುಂದ್ ನೋಡ್ಬೋದು ನೀವು, ಪ್ಲೇಟ್ ಇರಂಗಿಲ್ಲ. ಇದು 1,45,000 ರೂಪಾಯಿ ಇದನ್ನ ಕೊಟ್ರೆ 1 HP ಸೆಮಿ ಆಟೋಮೆಟಿಕ್ ಸಿಗ್ತದೆ ನಿಮ್ಗೆ. ಒಂದ್ ಮಷೀನು, ಆಮೇಲೆ ನಿಮ್ಗೆ 5 kg ಮಿಕ್ಸರ್ ಆಗಿರ್ಬೋದು, ಆಮೇಲೆ ಒಂದು 4 ಸೆಟ್ಟಿನ ಒಂದು ಒಲಿ ಆಗಿರ್ಬೋದು, 2 HP ಪೊಲರೈಸರ್ ಆಗಿರ್ಬೋದು. ಈ 4 ಸಹ ನಿಮ್ಗೆ 1,45,000 ರೂಪಾಯಿ ಕೊಟ್ರೆ ಇದು ನಿಮ್ಗೆ ಏನೈತಲ್ಲ ಅಷ್ಟು ಸಿಗ್ತದೆ. ಎಲ್ಲ ಕರ್ನಾಟಕ ರೈತರಿಗೆ ಏನ್ ಹೇಳ್ಬೇಕಂದ್ರೆ ಇಲ್ಲಿ ತೋರಿಸ್ತಾ ಇದೀನಿ ನಾನು. ಇಲ್ಲಿ ನೋಡ್ಬೋದು ಈ ತರ ಎಲ್ಲ ರೇಟ್ ಇದಾವ. ಆಮೇಲೆ ಈ ತರ 3 ಮಾಡೆಲ್ಸ್ ಏನಿದಾವ ನಮ್ಗೆ ಕೃಷಿ ಇಲಾಖೆ ಅಂತ ಆಗಿದಾವ. ಇದನ್ ಬಿಟ್ಟು ನಿಮಗೆ ಸಪರೇಟ್ ಏನಾದ್ರು ಬೇರೆ ಮಷಿನ್ಗಳು ಬೇಕಂದ್ರೆ ನೋಡ್ಬೋದು ನೀವು. ಬೇರೆ ಬೇರೆ ಟೈಪ್ ಮಷಿನ್ಸ್ ಅದಾವ ನಮ್ ಕಡೆ. ನಿಮ್ಮ ಊರಿಗೆ ಸಮೀಪ ಇರ್ತಕ್ಕಂತ, ಆಮೇಲೆ ನಿಮ್ಗೆ ಸಂಬಂಧಪಟ್ಟಂತ ಕೃಷಿ ಇಲಾಖೆ ಅಂತ ನೀವೇನೈತಲ್ಲ ಸಬ್ಸಿಡಿ ತಗೋಬಹುದು. ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕು. ಇದ್ರ ಬಗ್ಗೆ ಏನಾದ್ರು ನಿಮ್ಗೆ ಏನಾದ್ರು ಜಾಸ್ತಿ ಇನ್ಫಾರ್ಮೇಶನ್ ಬೇಕಾಗಿದ್ರೆ ನಮ್ದು ಏನ್ ನಂದಿ ಫುಡ್ ಮಷೀನ್ ಏನ್ ನಂಬರ್ ಸಿಗ್ತಾವಲ್ಲ ಇವಾಗ ಕಾಂಟ್ಯಾಕ್ಟ್ ಮಾಡ್ರಿ. ಸೊ ಗುಲ್ಬರ್ಗ ಸೈಡ್ ಯಾರಾದ್ರೂ ಇದ್ರ, ಬಿಜಾಪುರ ಆಗ್ಲಿ, ಗುಲ್ಬರ್ಗ ಆಗ್ಲಿ, ಆ ಕಡೆದವ್ರು ಇದ್ರಂದ್ರೆ ನಮ್ದು ಸಪರೇಟ್ ಅಲ್ಲೇ ಶೋರೂಮ್ ಐತಿ. ಅಲ್ಲಿ ನಂಬರ್ ಕಳಿಸ್ತೀವಿ. ಅಲ್ಲೇ ಅವ್ರ ಮಷಿನ್ ನೋಡ್ಕೊಂಡು ಅಲ್ಲೇ ಅವ್ರ ಅಪ್ಲಿಕೇಶನ್ ಹಾಕೋಬಹುದು. ಸೊ ಈ ತರ ಇರ್ತದೆ. ನಿಮ್ಗೆ ಏನಾದ್ರು ಜಾಸ್ತಿ ಡೌಟ್ಸ್ ಇದ್ರೆ ಏನಾದ್ರು ಇದ್ರೆ ಕೇಳ್ರಿ. ಮಷಿನ್ ಬಗ್ಗೆ ಮಾತ್ರ ಈಗ ಒಂದಿಷ್ಟು ವಿಡಿಯೋ ಮಾಡ್ತೀವಿ ನಾವು, ರೊಟ್ಟಿ ಗಿಟಿ ಮಾಡೋದು ಈ ತರದ್ದೆಲ್ಲ ಇವನ್ನೆಲ್ಲ ನೋಡ್ಕೊಡ್ರಿ. ಮಷಿನ್ ನಿಮ್ಗೆ 1 ವರ್ಷದ ವಾರಂಟಿ ಆಮೇಲೆ ಸರ್ವಿಸ್ ಇರ್ತದ. ಸೊ ಹೆಂಗಿರ್ತದ ಅಂದ್ರೆ ನಿಮ್ಗೆ ಪ್ರತಿಯೊಂದು ಏನೇ ಆಗ್ಲಿ 1 ವರ್ಷದೊಳಗೆ ನಾವು ಬಂದು ರಿಪ್ಲೇಸ್ ಮಾಡ್ಕೊಡ್ತೀವಿ. ಆಮೇಲೆ ನಿಮ್ಗೆ ಯಾವ್ದೋ ಪ್ರಾಬ್ಲಮ್ ಆದ್ರೂ ವಿತಿನ್ 4 ಡೇಸ್ ಆದ್ರೂ ಬೇಕು ಮಿನಿಮಮ್, ದೂರ ಇದ್ರೆ. ಇಲ್ಲಾಂದ್ರೆ ಸಮೀಪ ಇದ್ದವ್ರಿಗಂತೂ ಏನ್ ಮಾಡ್ತೀವಿ ನಾವು, ಆಟೋಮೆಟಿಕ್ಲಿ 1 ದಿವಸ 2 ದಿವಸದೊಳಗೆ ಮುಗಿಸ್ಕೊಡ್ತೀವಿ. ಅದು ಮಿಕ್ಕಿ ಆಗ್ಲಿಲ್ಲ ಅಂದ್ರೆ ವಿಡಿಯೋ ಕಾಲ್ ನ ಸರ್ವಿಸ್ ಮಾಡ್ತೀವಿ. ಸೊ ಸರ್ವಿಸ್ ಯಾವ್ದು ಬರಂಗಿಲ್ಲ. ಆಲ್ಮೋಸ್ಟ್ ಅವ್ರಿಗೆ ಏನ್ ಮಾಡ್ತೀವಿ, ಟ್ರೈನಿಂಗ್ ಅಂತೇಳಿ ಏನ್ ಮಷಿನ್ ತಗೊಂತಾರಲ್ಲ, ಆಮೇಲೆ ನಮ್ ಕಡೆಯಿಂದ ಒಬ್ಬ ಹುಡುಗ ಹೋಗಿ ಅವ್ರಿಗೆಲ್ಲ ನೀಟಾಗಿ ಟ್ರೈನಿಂಗ್ ಮಾಡಿ ಪ್ರತಿಯೊಂದು ಮಾಡಿ ಕೊಟ್ಟು ಬರ್ತಾರ ಅವ್ರಿಗೆ. ರೊಟ್ಟಿ ಮಿಷಿನ್ ಯಾವ ತರ ಎಲ್ಲ ರೊಟ್ಟಿ ಮಾಡಬಹುದು, ಇದರಲ್ಲಿ ಮಹಿಳೆಯರಾಗಿರ್ಬೋದು, ರೈತರಾಗಿರ್ಬೋದು ಎಲ್ಲ ತಿಳಿಸ್ಕೊಡಿ ಸರ್. ಸರ್ ಬನ್ನಿ ಸರ್, ನಾನು ಹೇಳ್ತೀನಿ. ಬನ್ನಿ ಸರ್, ಇದೇ ತರ ನೋಡ್ರಿ. ಈ ಮಷೀನ್ ಅಲ್ಲಿ ನಿಮಗೆ ಗಂಟೆಗೆ 500 ರಿಂದ 600 ರೊಟ್ಟಿ ಬರುತ್ತೆ. ಈ ತರ ನೀವು ತಿಳಿದ ದಪ್ಪ ಬರುತ್ತೆ. ಇಲ್ಲಿ ನಿಮ್ಗೆಲ್ಲ ಆನ್ ಅಂಡ್ ಆಫ್ ಇರುತ್ತೆ. ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಥಿಕ್ನೆಸ್ ಸೆಟ್ಟಿಂಗ್ ಇರುತ್ತೆ. ಈ ತರ ಮಷೀನ್ ಇರುತ್ತೆ. ಇದು ಗಂಟೆಗೆ ಹಿಟ್ಟೆಲ್ಲ ಇಲ್ಲಿ ಹಾಕೋಬೇಕಾ? ಇಲ್ಲಿ ಹಾಕ್ಬಹುದು ಸರ್. ಹಿಟ್ಟು ಇಲ್ಲಿ ಹಾಕೊಂಡ್ರೆ ಔಟ್ಪುಟ್ ಈ ಕಡೆ ಬರುತ್ತೆ. ಔಟ್ಪುಟ್ ಈ ಕಡೆ ಬರುತ್ತೆ. ನೀವು ರಿಟರ್ನ್ ಬೆಲ್ಟ್ ಮುಖಾಂತರ ಈ ತರ ಕಟ್ ಪೀಸ್ ಎಲ್ಲ ಈ ಕಡೆ ಬಂದು ಇದು ರೀಸೈಕಲ್ ನಿಮ್ಗೆ ರೊಟ್ಟಿ ಆಗಿ ಬರುತ್ತೆ. ಇದನ್ನ ವೇಸ್ಟೇಜ್ ಆಗಲ್ಲ ಸರ್. ಹಿಂದ್ಗಡೆ ಬಂದು ಇಲ್ಲಿ ಬೀಳುತ್ತೆ. ಈ ರೊಟ್ಟಿ ಮಿಷಿನ್ ಇಂದ ಯಾವ ತರ ಎಲ್ಲ ಸಂಪಾದನೆ ಮಾಡಬಹುದು ಸರ್? ಈ ಮಷೀನ್ ಇಂದ ಕನಿಷ್ಠ ಅಂತಂದ್ರೆ ಒಂದು 50,000 ರೂಪಾಯಿ ಪ್ರತಿ ತಿಂಗಳು ದುಡಿಬಹುದು ಸರ್. ಇದನ್ನ ಪ್ರತಿ ವರ್ಗದವ್ರು, ಹೆಣ್ಮಕ್ಳು, ಗಂಡ್ಮಕ್ಳು, ಅಂಗವಿಕಲರು, ಉದ್ಯೋಗ ಇರ್ಲಾರ್ದವ್ರು ಒಂದ್ ಮಷಿನ್ ತಗೊಂಡ್ ಹೋಗ್ಬಿಟ್ರೆ ಆರಾಮಾಗಿ ಕುತ್ಕೊಂಡು ಬಿಸ್ನೆಸ್ ಮಾಡ್ಬೋದು. ಏನೇನ್ ಸರ್, ಯಾವ್ಯಾವ ರೊಟ್ಟಿ ಅಷ್ಟೇ ಬರುತ್ತೆ? ಏನೇನ್ ಬರುತ್ತೆ ಇದ್ರಲ್ಲಿ? ಸರ್ ಇದ್ರಲ್ಲಿ ನೀವು ಅಕ್ಕಿ ರೊಟ್ಟಿ ಮಾಡಿ, ಜೋಳದ ರೊಟ್ಟಿ ಮಾಡಿ, ರಾಗಿ ರೊಟ್ಟಿ ಮಾಡ್ರಿ, ಸಜ್ಜಿ ರೊಟ್ಟಿ ಮಾಡ್ಬೋದು, ಪಾಪಡ್ ಮಾಡ್ಕೋಬಹುದು. ಚಪಾತಿನ ಮಾಡ್ಕೋಬಹುದಾ? ಚಪಾತಿನೂ ಮಾಡ್ಕೋಬಹುದು ಸರ್.
ನೋಡಿ ಸರ್ ಈ ತರ ಇಲ್ಲಿ ರೊಟ್ಟಿ ಹಾಕ್ತಾ ಇದಾರೆ ಎಷ್ಟು ತಿಳುವಾಗಿದೆ ನೋಡಿ ಸರ್ ಓಹೋ ಮನೆಯಲ್ಲಿ ಅಮ್ಮಂದ್ರ ಮನೆಯಲ್ಲಿ ಅಮ್ಮಂದ್ರ ಮನೆ ತರಾನೇ ಇದೆ ತಿಳುವಾಗಿ ಹಾ. ಓಕೆ ಓಹೋ ವೀಕ್ಷಕ ನೋಡಿ ಕಾಣ್ತೀವಿ ನೋಡಿ ಸರ್ ನೋಡಿ ಯಾವ ತರ ಬೇಕಾದ್ರೆ ಸೆಟ್ಟಿಂಗ್ ಇಟ್ಕೋ ದಪ್ಪ ತಿಳುವಲ್ವಾ ಎಷ್ಟು ಬೇಕಾದಂಗೆ ಇಟ್ಕೋಬಹುದು ಸರ್ ತಿಳು ದಪ್ಪ ಬೇಕಾದಂಗೆ ನೀವು ಇಟ್ಕೋಬಹುದು ಸರ್ ಓಕೆ